ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಆರೋಗ್ಯ ಕಾಳಜಿ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇತ್ತೀಚಿನ ದಿನದಲ್ಲಿ ಸಾವು ನೋವಿನಂತಹ ಪ್ರಕರಣಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ನಡುವೆ ಹರೆಯದ ವಯಸ್ಸಿನವರೇ ಸಾವಿಗೀಡಾಗ್ತಾ ಇದ್ದಾರೆ. ಹಾಗಾದರೆ 60-70 ಆಸುಪಾಸಿನಲ್ಲಿ ನಮ್ಮನ್ನಾವರಿಸಬೇಕಿದ್ದ ಸಾವಿನ ಸಂಗತಿಗಳು ಅತಿ ಕಡಿಮೆ ಸಮಯದಲ್ಲಿ ಅಥವಾ ಸಣ್ಣ ವಯಸ್ಸಿನಲ್ಲಿಯೇ ನಮ್ಮನ್ನ ಬಾಧಿಸುತ್ತಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಗಮನಿಸಿದರೆ, ಆರೋಗ್ಯದಲ್ಲಿ ಆಗ್ತಾ ಇರತಕ್ಕಂಥ ವೈಪರೀತ್ಯ, ಅದರ ಜೊತೆಗೆ ನಮ್ಮ ಜೀವನ ಕ್ರಮವೂ ಕೂಡ ಇದರೊಂದಿಗೆ ಸೇರಿಕೊಂಡಿದೆ. ಹಾಗಾದ್ರೆ ಇಂತಹ ಪರಿಸ್ಥಿತಿಗಳನ್ನ ಎದುರಿಸುವುದು ಹೇಗೆ? ಇತ್ತೀಚಿನ ದಿನದಲ್ಲಿ ನಮ್ಮ ಆಹಾರ ಪದ್ಧತಿ ಎನ್ನುವಂಥದ್ದು ಸಾಕಷ್ಟು ಬದಲಾವಣೆಯನ್ನ ಕಂಡಿದೆ. ಹಿಂದಿನಂತೆ ಆರೋಗ್ಯಕ್ಕೆ ಉತ್ತಮವಾದಂತಹ ಆಹಾರ ಪದಾರ್ಥಗಳು ನಮ್ಮನ್ನ ತಲುಪ್ತಾ ಇಲ್ಲ. ವಿಷಯುಕ್ತವಾದಂತಹ ಆಹಾರದ ಸೇವನೆಯ ಜೊತೆಗೆ ಒಂದಷ್ಟು ಇತರ ಸಮಸ್ಯೆಗಳಿಂದಾಗಿ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಇವೆಲ್ಲದರ ಜೊತೆಗೆ ಆಧುನಿಕತೆಯಿಂದಾಗಿ ನಮ್ಮ ಆರೋಗ್ಯ ಸಾಕಷ್ಟು ಹಾಳಾಗ್ತಾ ಇದೆ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನ ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು? ಮುಖ್ಯವಾಗಿ ಬದಲಾಗ್ತಾ ಇರುವ ಸನ್ನಿವೇಶದಲ್ಲಿ ಆರೋಗ್ಯ ರಕ್ಷಣೆಯ ಬಗ್ಗೆ ಕೆಲವೊಂದು ಮಾಹಿತಿಗಳು ನಮಗೆ ತಿಳಿದಿರಬೇಕು. ಅಲ್ಲದೆ ಬದಲಾಗುತ್ತಿರುವ ಸಮಾಜಕ್ಕೆ ನಮ್ಮನ್ನ ನಾವು ತೆರೆದುಕೊಳ್ಳೋದನ್ನ ಕಲಿಯಬೇಕು. ಹಿಂದೆ 50-60 ಆದ್ರೂ ನಮಗೆ ರಕ್ತದೊತ್ತಡ ಅಥವಾ ಮಧುಮೇಹದಂತಹ ಸಮಸ್ಯೆಗಳು ಬರದೇ ಇರಬಹುದು. ಆದರೆ ಇತ್ತೀಚಿನ ದಿನದಲ್ಲಿ ಹಾಗಲ್ಲ. ಸಣ್ಣ ಯುವಕರಿಂದ ಹಿಡಿದು ಮಕ್ಕಳವರೆಗೆ ಮಧುಮೇಹ ಇರಬಹುದು, ರಕ್ತದೊತ್ತಡ ಅನ್ನುವಂತಹ ಸಮಸ್ಯೆ ಬಾಧಿಸ್ತಾ ಇದೆ. ಹಾಗಾಗಿ ನಮ್ಮ ಆರೋಗ್ಯವನ್ನ ಆಗಾಗ ತಪಾಸಣೆಗೆ ಒಳಪಡಿಸುವಂಥದ್ದು ಬಹಳ ಮುಖ್ಯ. ನಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ನಮ್ಮ ಮನೆಯವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಅಲ್ಲದೆ ಯಾವುದೇ ರೀತಿಯ ವಿಕೋಪದಂತಹ ಸನ್ನಿವೇಶಗಳು ಬಂದಾಗ ನಮ್ಮ ಮನೆಯವರು ಹಾಗೇನೆ ನಾವು ಎದುರಿಸೋದಕ್ಕೆ ಸಿದ್ಧರಾಗಿದ್ದೇವೆಯಾ, ಉತ್ತಮವಾದಂತಹ ಇನ್ಶೂರೆನ್ಸ್ಗಳು ನಮ್ಮಲ್ಲಿ ಇವೆಯಾ ಎನ್ನುವುದನ್ನ ನಾವು ಮತ್ತೊಮ್ಮೆ ಭದ್ರತೆಯ ಕಡೆಗೆ ಯೋಚಿಸಬೇಕು. ಇದೆಲ್ಲದರ ಜೊತೆಗೆ ಆರೋಗ್ಯದ ಕಾಳಜಿಗಾಗಿ ನಮ್ಮಲ್ಲಿ ಲಭ್ಯವಿರುವ ಸೌಲಭ್ಯದಲ್ಲಿ ಉತ್ತಮ ಆಹಾರವನ್ನಷ್ಟೇ ನಾವು ಸೇವಿಸಬೇಕು. ಕರಿದ ಪದಾರ್ಥಗಳು, ಹೊರಗೆ ಲಭ್ಯವಿರುವಂತಹ ಸಿಹಿ ಖಾದ್ಯಗಳು, ಇದರಿಂದ ನಮ್ಮ ಆರೋಗ್ಯವನ್ನ ನಾವು ರಕ್ಷಿಸಿಕೊಳ್ಬೇಕು. ಬಾಯಿಗೆ ಪ್ರಿಯ ಎನಿಸಬಹುದಾದ ಎಲ್ಲ ಆಹಾರಗಳು ಕೂಡ ನಮ್ಮ ಆರೋಗ್ಯಕ್ಕೆ ಉತ್ತಮ ಅನ್ನಿಸದೆ ಇರಬಹುದು. ಇದರ ಜೊತೆಗೆ ಅತಿಯಾದ ಬೊಜ್ಜು ಹಾಗೂ ತೂಕ ಇಳಿಕೆಗೆ ಇಳಿಯುವ ಅಸಮರ್ಪಕವಾದ ಕ್ರಮಗಳು ಕೂಡ ನಮಗೆ ತೊಂದರೆಯನ್ನ ತಂದೊಡಬಹುದು. ಹಾಗಾಗಿ ತೂಕ ಏರಿಕೆಯೇ ಇರಲಿ ಅಥವಾ ತೂಕ ಇಳಿಕೆಯೇ ಇರಲಿ, ವೈದ್ಯರ ಸಲಹೆಯ ಜೊತೆಗೆ ನಾವು ಕಾರ್ಯಪ್ರವೃತ್ತರಾಗುವಂಥದ್ದು ಬಹಳ ಮುಖ್ಯ. ಇವೆಲ್ಲದರ ಮಧ್ಯೆ ನಮ್ಮನ್ನ ನಾವೇ ಉಪಚರಿಸಿಕೊಳ್ಳುವಂತಹ ಪದ್ಧತಿಯೊಂದು ಬೆಳೀತಾ ಇದೆ. ಆನ್ಲೈನ್ನಲ್ಲಿ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಕೇಳಿ ಪಡೆದಂತಹ ಮದ್ದುಗಳನ್ನು ನಾವು ಪಡೆದುಕೊಳ್ಳುವಂಥದ್ದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನ ಉಂಟು ಮಾಡಬಹುದು. ಇದಲ್ಲದೆ ಕೆಲವೊಂದು ಉಪಕರಣಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ತನ್ಮೂಲಕ ಮಧುಮೇಹದ ಪರೀಕ್ಷೆ ಅಥವಾ ರಕ್ತದೊತ್ತಡದ ಪರೀಕ್ಷೆಯನ್ನ ನಾವು ಮಾಡ್ತಾ ಇದ್ದೇವೆ. ಇವೆಲ್ಲದರಿಂದ ನಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಎನ್ನುವಂಥದ್ದನ್ನ ಅರಿತುಕೊಳ್ಳುವುದು ಸಾಧ್ಯ ಆಗದೇ ಇರಬಹುದು. ಹಾಗಾಗಿ ನಮ್ಮ ಅಮೂಲ್ಯವಾದ ಆರೋಗ್ಯವನ್ನ ವೈದ್ಯರ ಸಲಹೆಯಿಂದಷ್ಟೇ ನಾವು ಅರಿತುಕೊಳ್ಳಬೇಕು. ಬದಲಿಗೆ ಸ್ವಯಂ ಪ್ರೇರಿತರಾಗಿ ಯಾವುದೇ ರೀತಿಯಾದಂತಹ ಔಷಧೋಪಚಾರಗಳನ್ನ ಮಾಡಿಕೊಳ್ಳುವಂಥದ್ದು ಅಷ್ಟು ಉತ್ತಮವಲ್ಲ. ಎಲ್ಲದರ ಮಧ್ಯೆ ಹಿಂದಿನ ಜೀವನ ಶೈಲಿಗೆ ಹಿಂತಿರುಗಿ ಹೋಗೋದು ನಮ್ಮನ್ನ ಆರೋಗ್ಯವರ್ಧನೆಯ ಕಡೆಗೆ ಮುಖ ಮಾಡುವ ಹಾಗೆ ಮಾಡಬಹುದು. ಅಲ್ಲದೆ ಸಾಕಷ್ಟು ವ್ಯಾಯಾಮ, ನಮಗೆ ಬೇಕಾದಂತಹ ವಿರಾಮವನ್ನ ನಾವೇ ಪಡೆದುಕೊಳ್ಳುವಂಥದ್ದು ಕೂಡ ಆರೋಗ್ಯದಿಂದಿರುವಂತಹ ಮಾರ್ಗದಲ್ಲಿ ನಮ್ಮನ್ನ ನಡೆಸುತ್ತೆ. ಇವಿಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.